ಜೀವಂತವಿದ್ದರೂ ಮೃತರೆಂದು ಆಧಾರ್ ಕಾರ್ಡ್ ಡಿಲೀಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಸಾರ್ವಜನಿಕರ ಆಧಾರ್ ಕಾರ್ಡ್ಗಳು ಡಿಲೀಟ್ ಆಗಿದ್ದು, ನಮ್ಮ ಗಮನಕ್ಕೆ ಈಗಾಗಲೇ ಬಂದಿರುವ 3 ಪ್ರಕರಣಗಳ ಬಗ್ಗೆ ಜಿಲ್ಲಾಧಿಕಾರಿ ಗಮನ ಸೆಳೆಯಲಾಗಿದೆ. ಸೂಕ್ತ ಕ್ರಮ ಆಗದಿದ್ದಲ್ಲಿ ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಘಟಕದ ರಾಜ್ಯಾಧ್ಯಕ್ಷ ಬಿ. ನವೀನ್ ಚಂದ್ರ ಪೂಜಾರಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವ ಬಗ್ಗೆ ನಮಗೆ ಸಂದೇಹವಿದೆ. ಇದರ ಬಗ್ಗೆ ನಾವು ಮೊನ್ನೆ DC ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾತನಾಡಬೇಕಾದ್ರೆ ಇಷ್ಟರವರೆಗೆ ಒಂದು 500 ರಿಕ್ವೆಸ್ಟ್ ಬಂದಿದೆ ಅಂತೆ, ಡಿಲೀಟ್ ಆಗಿದೆ, ಅದನ್ನು ಸರಿ ಮಾಡಬೇಕಂತ. ನಾವು ಅಧಿಕಾರಿಗಳೆಲ್ಲ ವಿಚಾರಿಸಿದಾಗ 45 ದಿವಸದ ನಂತರ ನಾವು ಅದನ್ನು ಸ್ಕ್ರೂಟಿನಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಗ ನಾನು ಪ್ರಶ್ನೆ ಮಾಡಿದೆ, ನೀವು 45 ದಿವಸ ಅವರಿಗೆ ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ OTPಗೆ ಏನು ಸಮಸ್ಯೆ ಇಲ್ವಾ ಅಂತ. OTP ಬರುವುದಿಲ್ಲ ಅದರಲ್ಲಿ. ಹಾಗಾಗಿ ಇದರಿಂದ ಜನಸಾಮಾನ್ಯರಿಗೆ ತುಂಬ ಸಮಸ್ಯೆ ಆಗಿದೆ. ಮತ್ತೊಂದು ವಿಶೇಷವೇನೆಂದರೆ ಎಲ್ಲ 60 ವರ್ಷದ ಮೇಲ್ಪಟ್ಟ ಮಹಿಳೆಯರ ಆಧಾರ್ ಕಾರ್ಡ್ಗಳು ಡಿಲೀಟ್ ಆದದ್ದು ನಮಗೆ ಮಾಹಿತಿ ಸಿಕ್ಕಿದ್ದು. ಇದರಲ್ಲಿ ಇಲ್ಲಿ ನನ್ನ ಹತ್ರ ಅದರ ಕೆಲವು ಆಧಾರ್ ಕಾರ್ಡ್ ಇದೆ. ಅದರ ಉತ್ತರ ಏನು ಬರ್ತದೆ ಅಂದರೆ ಡಿಸೀಸ್ಡ್, ಅಂದರೆ ಜೀವಂತವಿರುವ ವ್ಯಕ್ತಿಗಳು ತೀರಿ ಹೋಗಿದ್ದಾರಂತ. ಈ ವ್ಯಕ್ತಿಗಳು ಜೀವಂತ ಇದ್ದಾರೆ, ಅವರು ತೀರಿ ಹೋಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ನಿಜವಾಗಿ ಆಧಾರ್ ಕಾರ್ಡ್ ಡಿಲೀಟ್ ಮಾಡಬೇಕಾದ್ರೆ ನಾವು ಇಲ್ಲಿಂದ ತೀರಿ ಹೋದ ಇದು ಮರಣ ಪತ್ರ ಡೆತ್ ಸರ್ಟಿಫಿಕೇಟ್ ಇಟ್ಟು ಅದನ್ನು ಡಿಲೀಟ್ ಮಾಡುವಂಥದ್ದು. ಇದನ್ನು ಈಗಾಗಲೇ ಡಿಲೀಟ್ ಮಾಡಿದ್ದಾರೆ. ನಮಗೆ ಈ ವಿಷಯದಲ್ಲಿ ನಮ್ಮ ಆಮ್ ಆದ್ಮಿಯು ಖಂಡಿತವಾಗಿ ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದು ಪ್ರಶ್ನೆ ಮಾಡ್ತೀನಿ. ನೀವು ಬಡವರ ಪರ ಎಂದು ಹೇಳಿಕೊಂಡು ಬಡವರಿಗೆ ಸಿಗಬೇಕಾದ ಈ ಸವಲತ್ತುಗಳ ಈ ಆಧಾರ್ ಕಾರ್ಡನ್ನು ಡಿಲೀಟ್ ಮಾಡುವ ಮೂಲಕ ನೀವು ಅವರ ಜೀವನಕ್ಕೆ ಕೊಳ್ಳಿಟ್ಟಿದ್ದೀರಂತ ನೇರವಾಗಿ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನು ನಿಜವಾಗಿಯೂ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಬೇಕಾದದ್ದು. ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಶಾಂತವಾಗಿದೆ, ಏನು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡವೂ ಕೂಡ ಇರಬಹುದೆಂದು ನನಗೆ ಅನಿಸ್ತಾ ಇದೆ. ಇದನ್ನು ಮಾಧ್ಯಮ ಮಿತ್ರರಾದ ತಾವುಗಳು ಇದನ್ನು ಗಮನ ಹರಿಸಿ ಈ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ತಾವು ಕೂಡ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ ನಾನು ಕೂಡ ಈ ಮೂಲಕ ಕೇಳಿಕೊಳ್ತೇನೆ. ಹಾಗೂ ಈ ಸಮಸ್ಯೆಯನ್ನು ಸರಿ ಮಾಡದೇ ಇದ್ದಲ್ಲಿ ಆಮ್ ಆದ್ಮಿ ಪಕ್ಷವು ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಮೂಲಕ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು RTI ಮುಖಾಂತರ ತೆಗೆಯಲಿಲ್ಲ. ಈಗ RTI ಅಂದರೆ 1 ತಿಂಗಳು ಸಮಯ ತಗೊಳ್ತಾರೆ ಅವರು. ಹಾಗಾಗಿ ಅಲ್ಲಿ ಇದು ನನಗೆ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟದ್ದು ಅವರು ವಿಕ್ಟಿಮ್ಸ್. ಅವರ ಆಧಾರ್ ಕಾರ್ಡನ್ನು ನಾನು ಅಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಅದು ಅಲ್ಲಿ ಡಿಸೀಸ್ಡ್ ಅಂತ ಬರ್ತಾ ಇದೆ. ಸೀನಿಯರ್ ಸಿಟಿಸನ್, ಎಲ್ಲ 60 ವರ್ಷ ಮೇಲ್ಪಟ್ಟವರು. ನಾನು ಇದನ್ನು ತುಂಬ ಆಲೋಚನೆಯನ್ನು ಮಾಡುವಾಗ ಒಂದು 60 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲ ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ. ಮಹಿಳೆಯರಿಗೆ ಸ್ಪೆಷಲ್ ಆಗಿ 1200 ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಂಥದ್ದೆಲ್ಲ ಬರ್ತಾ ಇದೆ. ಈಗ ಮಹಿಳೆಯರಿಗೆ 2000 ಕೂಡ ಸಿಗ್ತಾ ಇದೆ. ಮುಂದಕ್ಕೆ ಆಧಾರ್ ಇಲ್ಲದಿದ್ದರೆ ಅದು ಕೂಡ ಕ್ಯಾನ್ಸಲ್ ಆಗುವ ಒಂದು ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಎರಡನೇದೇನೆಂದರೆ ಈ ಸರ್ಕಾರದ ಹೆಸರು ಕೆಡಿಸಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು SIR ಏನು ಮಾಡ್ತಾ ಇದ್ದಾರೆ, ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬೆಳೆಯತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇದು ನಮ್ಮ ಮಂಗಳೂರಿನವರೇ, ದಕ್ಷಿಣ ಕನ್ನಡ ಜಿಲ್ಲೆಯವರೇ. ಒಂದು ನಮ್ಮ ತಾರ್ದೋಳಿಯ ಗುಡ್ಡ, ಮ್ಯಾಂಗ್ಳೂರು. ಮತ್ತೊಂದು ಇಲ್ಲಿ ಅವರು ಆಕಾಶ ಭವನ, ಮತ್ತೊಂದು ನಮ್ಮ ಉಳ್ಳಾಲ. ಅವರು ಮೊನ್ನೆ ಇದು ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತಂತೆ ಅವರದ್ದು. ಹಾಗೆ ಚೆಕ್ ಮಾಡುವಾಗ ನಿಮ್ಮ ಆಧಾರ್
ಡಿಲೀಟ್ ಆಗಿದೆ ಅಂತ. ಒಬ್ಬರಿಗೆ ಆಶ್ರಯ ಯೋಜನೆಯಲ್ಲಿ ಮನೆ ಗ್ರಾಂಟ್ ಆಗಿದೆ, ಅದಕ್ಕೇನು 2-3 ಲಕ್ಷ ರೂಪಾಯಿ ಕಟ್ಟಬೇಕಂತ ಹೇಳುವಾಗ ಅಲ್ಲಿ ಚೆಕ್ ಮಾಡಬೇಕಾದ್ರೆ ಅವರಿಗೆ ಏನು ಸರ್ಕಾರದಿಂದ ಅದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಿತ್ತು, ಏನು ವಾಸ್ತವ್ಯ ಪ್ರಮಾಣ ಪತ್ರ. ಆಗ ಅಲ್ಲಿ ಹೋಗುವಾಗ ನಿಮ್ಮ ಆಧಾರ್ ಡಿಲೀಟ್ ಆಗಿದೆ, ವ್ಯಕ್ತಿಯು ಮೃತಪಟ್ಟಿದ್ದಾರೆ ಅಂತ ಅಲ್ಲಿ ತಿಳಿದು ಬಂತು ಅವರಿಗೆ. ಹಾಗಾಗಿ ಅವರು ನನಗೆ ಫೋನ್ ಮಾಡಿದರು, ಹೀಗೆ ಆಗಿದೆ ಅಂತ. ಆಮೇಲೆ ನಾನು ಹೋಗಿ ಇದನ್ನು ಎಂಕ್ವೈರಿ ಮಾಡುವಾಗ ಈ ಕೆಳಗಿನ ವಿಚಾರಗಳೆಲ್ಲ ತಿಳಿದು ಬಂತು. ನೋಡಿ, ನಾನು 3 ತಗೊಂಡಿದ್ದೀನಿ. ಅಲ್ಲಿ ನಾನು ವಿಚಾರಿಸುವಾಗ ಒಂದು 150 ಇದೆ ಅಂತ ಅಲ್ಲಿ ಒಬ್ಬರು ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಕೌಂಟರಲ್ಲಿ ಒಬ್ಬ ಮಹಿಳೆ ಅದನ್ನು ತೆಗೆದುಕೊಳ್ಳುವ ಮಹಿಳೆ ಹೇಳ್ತಾರೆ 500 ಮೇಲೆ ಆಲ್ರೆಡಿ ನಮಗೆ ಬಂದಿದೆ ಅರ್ಜಿ, ಅದನ್ನೆಲ್ಲ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದೇವೆ. ಆಗ ಇದಕ್ಕೆ ಏನು ನಿಮ್ಮ ಪರಿಹಾರ ಏನು, ಅದಕ್ಕೆ ಏನು ಮಾಡ್ತೀನಿ ಅಂತ ಕೇಳುವಾಗ 45 ದಿವಸದ ನಂತರ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಮನೆಗೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದರು ಅಧಿಕಾರಿಗಳನ್ನು. ಈಗ ನಿಜವಾಗಿಯೂ ಆಧಾರ್ ಕಾರ್ಡಲ್ಲಿ ತಂಬು ಕೊಟ್ಟರೆ ಗೊತ್ತಾಗ್ತದೆ, ಅದನ್ನು ಪುನಃ ಸ್ಕ್ರೂಟಿನಿ ಮಾಡುವ ಅಥವಾ ಅಲ್ಲಲ್ಲಿ ಹೋಗಿ ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಅವರು ಒಪ್ಪಿಕೊಂಡು ಕೂಡಲೇ ಸರಿ ಮಾಡಿದರೆ ಸರಿ, ಇಲ್ಲಾಂದರೆ ಜನರಿಗೆ ಆಗುವ ಸಮಸ್ಯೆಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತು ಸಿಗದಿದ್ದರೆ ವಿರೋಧ ಪಕ್ಷಗಳು ಇಲ್ಲ ಆಡಳಿತ ಪಕ್ಷಗಳು ಕೂಡ ಇದರಲ್ಲಿ ಸ್ಪಂದನೆ ಮಾಡದಿದ್ದರೆ ಆಮ್ ಆದ್ಮಿ ಪಕ್ಷವು ಖಂಡಿತವಾಗಿ ಇದರಲ್ಲಿ ಹೋರಾಟಕ್ಕೆ ಇಳಿತದೆ. ಈಗ 10 ವರ್ಷದ್ದು ಆಧಾರದ ವಿಚಾರ ಅಲ್ಲ, ಅದು ಅವರೇ ಹೊಣೆ. 10 ವರ್ಷದಲ್ಲಿ ರಿನ್ಯೂವಲ್ ಮಾಡದಿದ್ದರೆ ಇದು 10 ವರ್ಷದ್ದಲ್ಲ, ಇದು ಡಿಲೀಟ್ ಅಂದರೆ ಸತ್ತಿದ್ದಾರೆ ಅಂತ, ಜೀವಂತವಿರುವ ವ್ಯಕ್ತಿಗಳನ್ನು ಸತ್ತಿದ್ದಾರೆ ಅಂತ ಹೇಳುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ನಮ್ಮ ಪ್ರಶ್ನೆ, ಅಧಿಕಾರದಲ್ಲಿ ಇದು ಈ ವ್ಯಕ್ತಿಯನ್ನ ಸತ್ತಿದ್ದಾರೆ ಅಂತ ಹೇಳೋದು ತಪ್ಪು. ಅದನ್ನು ಡಿಲೀಟ್ ಮಾಡಬಹುದು 10 ವರ್ಷದ ಮೇಲೆ. ನನಗೆ ಸಂಶಯ, ಯಾಕೆಂದರೆ ಇರಬಹುದು ಇವರು ಸುಮ್ಮನೆ ಕೂತ್ಕೊಂಡಿರೋದ್ರಿಂದಾಗಿ 12.5 ಲಕ್ಷ ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವಾಗಲೂ ಅವಿರೋಧ ಪಕ್ಷ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳಿದರೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ಏನಾದರೂ ಕೈವಾಡ ಇರಬಹುದಂತ ನನಗೆ ಸಂಶಯ ಅಷ್ಟೇ. ಈಗ ನಾನು DC ಅವರಿಗೆ ಮನವಿ ಕೊಟ್ಟಿದ್ದೀನಿ, ಇದನ್ನು ಕೂಡಲೇ ನೀವು ಸರಿಪಡಿಸಬೇಕಂತ. 1 ವಾರದೊಳಗೆ ನಾವು ಇದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಸಲ ಅವರನ್ನು ಭೇಟಿ ಮಾಡ್ತೀವಿ. ಆಮೇಲೆ ನಾನು ಇಲ್ಲೇ ನಿಮ್ಮ ಎದುರಲ್ಲಿ ನಾನು ಅದನ್ನು ನಿಮಗೆ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಾನು ಒಂದು 10 ದಿವಸದಲ್ಲಿ ನಾವು ಇನ್ನೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರಿತೀವಿ ಇದರ ಬಗ್ಗೆ.